ಹಾಯ್ ನಮಸ್ತೆ. ಇವತ್ತು ತಮ್ನೈಲ್ ನೋಡಿರೋ ಥರ ಹಾಗಲಕಾಯಿ ಚಟ್ನಿ ಪೌಡರ್ ಹೇಗೆ ಮಾಡೋದಂತ ನೋಡೋಣ. ಹಾಗಲಕಾಯಿ ಅಂದರೆ ಏನಪ್ಪ ಇದು ಹಾಗಲಕಾಯಲ್ಲಿ ಹೆಂಗೆ ತಿನ್ನೋದಂತ ಒಂದು ಸತಿ ಮಾಡಿ ನೋಡಿ. ನೀವೆಲ್ಲ ಚಟ್ನಿ ಪುಡಿಗಳನ್ನ ಬಿಟ್ಬಿಟ್ಟು ಹಾಗಲಕಾಯಿ ಚಟ್ನಿ ಪುಡಿನೇ ಮಾಡ್ತೀರಾ. ಇದಂತೂ ಹೆಲ್ತ್ ಬೆನಿಫಿಟ್ಗೆ ಹೇಳಬೇಕೇ ಆಗಿಲ್ಲ. ಮಧುಮೇಹಕ್ಕೆ ಅಂತೂ ರಾಮಬಾಣ ಥರ ಕೆಲಸ ಮಾಡುತ್ತೆ. ಇದನ್ನು ನಾನು ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕ್ತೀನಿ, ಯಾಕಂದರೆ ಅದ್ರ ಮೇಲಿರೋ ಕೆಮಿಕಲ್ಲೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು. ಆಮೇಲೆ ತುದಿ ಕಟ್ ಮಾಡೋದ್ರಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟು. ಅದ್ರ ಮೇಲಿರೋ ಚಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ, ಯಾಕಂದರೆ ಬೇಯಲ್ಲ, ನಾವು ಶಾಲೋ ಫ್ರೈ ಮಾಡ್ತೀವಲ್ಲ ಅದರಿಂದ ಬೇಯಲ್ಲ, ತೆಗೆದುಬಿಟ್ಟು ಅದರಲ್ಲಿರೋ ಬೀಜ ಕೂಡ ಕ್ಲೀನಾಗಿ ತೆಗಿಬೇಕು. ಇಲ್ಲ ಅಂದರೆ ಕಹಿ ಅಂಶ ಉಳ್ಕೊಳ್ತೈತೆ. ಅದೇ ಕಟ್ ಮಾಡೋದ್ರಲ್ಲೂ ರೀತಿಯೂ ಕೂಡ ಇರುತ್ತೆ. ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು, ಎಲ್ಲ ಸಮನಾಗಿರಬೇಕು. ಇಲ್ಲ ಅಂದರೆ ಏನಾಗುತ್ತೆ, ನಾವು ಶಾಲೋ ಫ್ರೈ ಮಾಡಬೇಕಾದ್ರೆ ಒಂದು ಬೇಯುತ್ತೆ, ಒಂದು ಬೇಯಲ್ಲ. ಆವಾಗ ಚಟ್ನಿ ಪುಡಿ ಟೇಸ್ಟಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಪೇಷನ್ಸಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು ದಿವಸ ಮಾಡಿಟ್ಕೊಂಡ್ರೆ ನೀವು ದಿನಾನೂ ತಿನ್ಬೋದು. ಸಣ್ಣಕ್ಕೆ ಉದ್ದುದ್ದಗೆ ಹಚ್ಕೊಳ್ಳಿ, ಒಂದೇ ಸಮನಾಗಿರಬೇಕು. ಅದನ್ನು ಸಣ್ಣ ಪೀಸಾಗಿ ಹಚ್ಕೊಳ್ಳಿ, ಯಾಕಂದರೆ ಬೇಯಬೇಕಾದ್ರೆ ಎಲ್ಲ ಒಂದೇ ರೀತಿ ಬೇಯುತ್ತೆ. ಇಲ್ಲ ಅಂದರೆ ಒಂದು ಬೆಂದು ಒಂದು ಹಾಗೆ ಇದ್ದರೆ ಕೂಡ ಚಟ್ನಿ ಪುಡಿ ಅಷ್ಟೊಂದು ಟೇಸ್ಟ್ ಬರಲ್ಲ. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇದು ಮಾಡೋಕ್ಕೆ. ಮಾಡೋ ವಿಧಾನದಲ್ಲಿ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಟೇಸ್ಟಾಗಿರುತ್ತೆ. ಮನೆಯವರೆಲ್ಲ ಡೈಲಿ ಚಟ್ನಿ ಪುಡಿ ತಿನ್ನಬೇಕು ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೆಂದರೆ ಎಲ್ಲನೂ ಹೆಲ್ತ್ ಬೆನಿಫಿಟ್ ಇರೋದೇ ಇದಕ್ಕೆ ಬೇಕಾಗಿರೋದು. ಫಸ್ಟು ಕರ್ಬೇವಿನ ಸೊಪ್ಪು ತೊಗೊಳ್ಳಿ. ಕರ್ಬೇವಿನ ಸೊಪ್ಪು ಎಷ್ಟಾದರೂ ಹಾಕ್ಕೊಳ್ಬೋದು. ಒಣಕೊಬ್ಬರಿ ತೊಗೊಳ್ಳಿ, ಟೇಸ್ಟ್ಗೆ ಅನುಸಾರವಾಗಿ ಒಣಕೊಬ್ಬರಿ ತೊಗೊಳ್ಳಿ. ಎಳ್ಳು ತೊಗೊಳ್ಳಿ. ಎಳ್ಳು ಮತ್ತು ಗ್ರೌಂಡ್ನಟ್ ಅಂದರೆ ಕಡಲೆಬೀಜ ಸಮ ಪ್ರಮಾಣದಲ್ಲಿರಬೇಕು. ಮತ್ತು ಗುರೆಳ್ಳು ಕೂಡ ಸಮ ಪ್ರಮಾಣದಲ್ಲಿ ಇಟ್ಕೊಳ್ಬೇಕು. 3 ಎಳ್ಳು ಮತ್ತು ಗುರೆಳ್ಳು ಮತ್ತು ಕಡಲೆಬೀಜ ಸಮ ಪ್ರಮಾಣದಲ್ಲಿರಬೇಕು. ಮತ್ತು ಒಣಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕಪ್ಪು ಬೆಲ್ಲ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ತೊಗೊಳ್ಳಿ ಸ್ವಲ್ಪ ಟೇಸ್ಟ್ಗೆ. ಅನಂತರ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಾಗಲಕಾಯಿನ ಚೆನ್ನಾಗಿ ಸ್ವಲ್ಪ ತವ ಮೇಲೆ ಬಾಡಿಸ್ಕೊಳ್ಳಿ. ಅದರಲ್ಲಿರೋ ನೀರು ಸ್ವಲ್ಪ ಹೋಗಲಿ, ನಿಧಾನಕ್ಕೆ ಬಾಡಿಸ್ಕೊಳ್ಳಿ. ಯಾವುದೇ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಕೂಡ ರುಚಿ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಜಾಸ್ತಿ ಹಾಕಬೇಡಿ. ಜಾಸ್ತಿ ಹಾಕಿದ್ರೂ ಕೂಡ ಅದು ರುಚಿ ಬರಲ್ಲ, ಅದು ಚಟ್ನಿ ಪುಡಿ ಹಾಳಾಗುತ್ತೆ. ಸ್ವಲ್ಪ ಇದರಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ, ಚೆನ್ನಾಗಿ ಬಾಡಿಸ್ಕೋಬೇಕು. ಹೇಗೆ ಬಾಡಿಸ್ಕೋಬೇಕಂದ್ರೆ ಈ ಚಿಪ್ಸ್ ರೀತಿಯಲ್ಲಿ ಕ್ರಿಸ್ಪಿ ಥರ ಬರುತ್ತಲ್ಲ ಆ ಥರ ಇದನ್ನು ಬಾಡಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಬೇಕು. ಇದು ಆಗೋವರೆಗೂ ಸ್ವಲ್ಪ ಪಕ್ಕಕ್ಕೆ ಇಡಬೇಕು. ಬಿಸಿನಲ್ಲಿ ಇದು ಮಿಕ್ಸಿಗೆ ಹಾಕಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ಮೇಲೇ ಮಿಕ್ಸಿಗೆ ಹಾಕಬೇಕು. ಮತ್ತು ನಾವು ಇದಿರುತ್ತಲ್ಲ ಕಡಲೆಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಎಲ್ಲ ಮಾಡಿ. ಸ್ಲೋ ಫ್ಲೇಮಲ್ಲಿ ಮಾಡಿದಷ್ಟು ನಿಮಗೆ ರುಚಿ ಚೆನ್ನಾಗಿ ಸಿಕ್ಕುತ್ತೆ. ಕಡಲೆಬೀಜ ಹೊಟ್ಟನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಬೇಕು. ನಂತರ ಎಳ್ಳನ್ನು ಹುರ್ಕೋಬೇಕು ಚಿಟಪಟ ಅನ್ನೋವರೆಗೂ. ಅದು ಕೂಡ ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಸ್ಲೋ ಫ್ಲೇಮಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೋತೀರೋ ಅಷ್ಟು ಟೇಸ್ಟ್ ಬರುತ್ತೆ. ನೆಕ್ಸ್ಟು ಗುರೆಳ್ಳನ್ನ ಹುಡ್ಕೊಳ್ಳಿ. ಗುರೆಳ್ಳು ಕೂಡ ಸ್ಲೋ ಆಗಿ ಹುರ್ಕೊಳ್ಳಿ. ನಂತರ ಬೆಳ್ಳುಳ್ಳಿನೂ ಕೂಡ ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ಳಿ, ಕಪ್ಪಗೆ ಮಾಡಬೇಡಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಅದಂತರ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಯಾವುದಕ್ಕೂ ಎಣ್ಣೆ ಹಾಕಬೇಡಿ. ನಂತರ ಒಣ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಚೆನ್ನಾಗಿ ಹುರಿಬೇಡಿ, ಹುರಿದ್ರೂ ಕೂಡ ಟೇಸ್ಟು ಹೋಗ್ಬಿಡುತ್ತೆ. ನಂತರ ಒಣಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಹುರ್ಕೊಳ್ಳಿ. ಇದೆಲ್ಲನೂ ಕೂಡ ಎಣ್ಣೆ ಹಾಕ್ದಿರ ಹುರ್ಕೊಳ್ಬೇಕು. ಮತ್ತು ಮಿಕ್ಸಿನಲ್ಲಿ ಫಸ್ಟು ಡ್ರೈ ಕೋಕೋನಟ್ ಅಂದರೆ ಕೊಬ್ಬರಿನ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಫಸ್ಟು. ಆನಂತರ ನಾವು ಹುರಿದಿಟ್ಟಿರ್ತೀವಲ್ಲ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಎಳ್ಳು, ಗುರೆಳ್ಳು ಮತ್ತು ಕಡಲೆಬೀಜ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡ್ರೆ ಕೂಡ ಟೇಸ್ಟು ಹೋಗ್ಬಿಡುತ್ತೆ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ, ಸ್ವಲ್ಪ ಕಪ್ಪು ಬೆಲ್ಲ ಹಾಕ್ಕೊಂಡು, ಮತ್ತು ನಾವು ಹುರಿದಿಟ್ಟಿರ್ತೀವಲ್ಲ ಹಾಗಲಕಾಯಿ ಅದು ಕೂಡ ಹಾಕ್ಕೊಂಡು ತರಿಯಾಗಿ ರುಬ್ಬಿದ್ರೆ ನಮ್ಮ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದು ನಾವು ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ತುಂಬಾ ಟೇಸ್ಟಾಗಿರುತ್ತೆ. ಮಕ್ಳಿಗೂ ಕೂಡ ಗೊತ್ತಾಗಲ್ಲ ಇದರಲ್ಲಿ ನಾವು ಇದು ಹಾಗಲಕಾಯಿ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು. ಒಮ್ಮೆ ಇದು ಟ್ರೈ ಮಾಡಿ ರೆಸಿಪಿ ಶೇರ್ ಮಾಡಿ. ಈ ಥರ ರೆಸಿಪಿ ಬೇಕಂದರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಎಣ್ಣೆ ಇಲ್ದಿರ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ.